ಒಬ್ಬನ ಬಡವನ್ ನೋಡಿದ ತಕ್ಷಣ ಸಮಾಜ ಹೇಳೋದೇನು ಗೊತ್ತಾ, ನನ್ನ ಮಗ ವೇಸ್ಟ್ ಮಾಡ್ತಾನೆ, ಟೈಮ್ ವೇಸ್ಟ್ ಮಾಡಿದಾನೆ, ಇವನು ಉದ್ಧಾರ ಆಗಿಲ್ಲ. ಅಲ್ಲ, 15 ವರ್ಷ ಸ್ಕೂಲಲ್ಲಿ ಕಾಲೇಜಲ್ಲಿ ಕಿತ್ತು ದಬಾಕಿದ್ರು ದುಡ್ಡು ಹೇಗ್ ಮಾಡ್ಬೇಕಂತ ಹೇಳ್ಕೊಡ್ಲೇ ಇಲ್ಲಲ್ಲ ಗುರು. ಈ ಎಕ್ಸಾಂಪಲ್, ವಾಸ್ಕೋಡಿಗಾಮ ಯಾಕೆ ಬಂದ? ಅವ್ನು ಬಂದದ್ದು ಯಾಕೆ ಬೇಕು ನಮಗೆ? ಎಲ್ಲಿ ಬಂದ, ಎಲ್ಲಿ ಉಚ್ಚ ಮಾಡ್ದ, ಎಲ್ಲಿ ಕಕ್ಕ ಮಾಡ್ದ, ಅದೆಲ್ಲ ಬೇಕಾ ನಮಗೆ? ಇದೆಲ್ಲ ಬೇಕಿಲ್ಲ. ಇವತ್ತೆಲ್ರಿಗೂ ಒಂದೇ ವಿದ್ಯಾಭ್ಯಾಸ ಸಿಗ್ತಾ ಇರೋದು. ಆದ್ರೆ ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಪಾಠ ಆಗುತ್ತೆ. ಎಕ್ಸಾಂಪಲ್, ಶ್ರೀಮಂತನಿಗೂ ಒಂದೇ ಪಾಠ, ಬಡವರಿಗೂ ಒಂದು ಪಾಠ. ಆದ್ರೆ ಮನೆಯಲ್ಲಿ ಬಂದ್ರೆ ಪ್ರತಿಯೊಬ್ಬರಿಗೂ ಪಾಠ ಮಾತ್ರ ಬೇರೆ. ಮನೆಗೆ ತಿರುಗಿ ಹೋದ್ರೆ ಆ ಮಕ್ಕಳಿಗೆ ಪ್ರತಿಯೊಂದು ಮನೆಯಲ್ಲೂ ಜೀವನ ಬೇರೆ, ಜೀವನದ ಪಾಠ ಬೇರೆ. ಎಕ್ಸಾಂಪಲ್, ಒಬ್ಬ ಹುಡುಗ ಹೋಗ್ತಾನೆ, ಮನೆಗೆ ಹೋಗ್ತಾನೆ, ಅವನಿಗೆ ಮನೆಯಲ್ಲಿ ತಂದೆ ತಾಯಿಗಳು ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಸಾಲ ಯಾವಾಗ ತಗೋಬೇಕು, ಬಿಸ್ನೆಸ್ ಯಾವ ರೀತಿ ಮಾಡಬೇಕು, ಯಾವ್ದನ್ನ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆದರೆ ನಮ್ಮ ಒಬ್ಬ ಬಡವನ ಮನೆಯಲ್ಲಿ ಹೋದ್ರೆ ಸಾಲ ಹೇಗೆ ಕಟ್ಟಬೇಕು, EMI ಹೇಗೆ ಕಟ್ಟಬೇಕು, ದುಡ್ಡು ಮನೆ ಬಾಡಿಗೆ ಹೇಗೆ ಕಟ್ಟಬೇಕು, ಕರೆಂಟ್ ಬಿಲ್ ಹೇಗೆ ಕಟ್ಟಬೇಕು, ಈ ರೀತಿಯ ಕಷ್ಟಗಳನ್ನು ಅವನು ಆ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಅನುಭವಗಳನ್ನ ಆ ರೀತಿ ಮಾಡ್ತಾನೆ. ಶ್ರೀಮಂತರು ಅಂದ ತಕ್ಷಣ ಎಲ್ಲ ಶ್ರೀಮಂತರು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಬೆಳೆದು ಬಿಡ್ತಾರೆ, ಅವರು ಮತ್ತೆ ಶ್ರೀಮಂತ ಆಗ್ತಾರೆ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು 50% ಶ್ರೀಮಂತರ ಮಕ್ಕಳು ಅವರ ತಂದೆ ತಾಯಿ ಹೇಳಿದ ಬಿಸ್ನೆಸ್ ಐಡಿಯಾಗಳು ಅಥವಾ ಅವರು ಕಲಿಸಿದ ಪಾಠಗಳು, ಹೂಡಿಕೆ ಎಲ್ಲಿ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಇವನ್ನೆಲ್ಲ ಹೇಳಿಕೊಟ್ಟ ಮೇಲೆ ಪ್ರತಿಯೊಂದು ಮಗುನು ಕೇಳ್ತಾ ಅವ್ನು ದೊಡ್ಡವನಾದ್ಮೇಲೆ ಅವನ ಲೈಫಲ್ಲಿ, ಎಕ್ಸಾಂಪಲ್ ನೋಡಿ, 18 ವರ್ಷಕ್ಕೆ ಕೆಲವು ಹುಡುಗರು, ಕೆಲವೊಂದು ಯೂತ್ಸು ಅವನು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಲೈಫಲ್ಲಿ, ಹೆಂಗೆ ದುಡ್ಡಿನ ಬಗ್ಗೆ ಅವನಿಗೆ ದುಡ್ಡಿನ ಬೆಲೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಬಡತನದಲ್ಲಿರೋ ಮಕ್ಕಳು 18 ವರ್ಷ ಅಲ್ಲ, 20 ವರ್ಷ ಅಲ್ಲ, 25 ವರ್ಷ ಅಲ್ಲ, 30 ವರ್ಷ ಅವ್ನು ವೇಟ್ ಮಾಡಬೇಕು. ಯಾಕಂದ್ರೆ ಅವನಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಗೊತ್ತಿಲ್ಲ, ಅವನಿಗೆ ಹೂಡಿಕೆ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ, ಬಿಸ್ನೆಸ್ ಅಂದ್ರೆ ಐಡಿಯಾ ಇಲ್ಲ. ಅವನಿಗೆ ಒಂದು 50 ಲಕ್ಷ ಕೊಟ್ಟರೆ ನೀನು ಮ್ಯಾನೇಜ್ಮೆಂಟ್ ಮಾಡು ಅಂದರೆ ಅವನಿಗೆ ಗೊತ್ತಾಗಲ್ಲ. ಯಾಕಂದರೆ ಅವನು ಬಂದಿರೋದು ಕಡು ಬಡತನದಿಂದ, ಅವರ ತಂದೆ ತಾಯಿಯು ಅನ್ಎಜುಕೇಟೆಡ್ಸ್, ಅವ್ರ ಮನೇಲಿ ಮಾಡಿರೋದು ಸಾಲ. ಪ್ರತಿಯೊಬ್ಬ ಮನೆಯಲ್ಲೂ ಮಕ್ಕಳಿಗೆ ಈ ಥರ ಕಷ್ಟ ಇದ್ದಾಗ ಅವನಿಗೆ 30-35 ವರ್ಷ ಆದರೂ ಅವನಿಗೆ ದುಡ್ಡಿನ ಬಗ್ಗೆ ಶಿಕ್ಷಣ ಸಿಗೋದೇ ಇಲ್ಲ. ಅವನಿಗೆ ಸಿಗೋದಂಥ ಶಿಕ್ಷಣಪ್ಪ ಅಂದರೆ, ನೀನು ಸಾಲ ಮಾಡಬಾರ್ದು, ನೀನು ಖರ್ಚು ಮಾಡಬಾರ್ದು, ನೀನು ಟೈಮ್ ವೇಸ್ಟ್ ಮಾಡಬಾರ್ದು, ನೀನು ಎಂಜಾಯ್ ಮಾಡಬಾರ್ದು ಲೈಫ್ನ. ಇದನ್ನೇ ಸಮಾಜ ಹೇಳುತ್ತೆ. ಒಬ್ಬನ ಬಡವನ್ ನೋಡಿದ ತಕ್ಷಣ ಸಮಾಜ ಹೇಳೋದೇನು ಗೊತ್ತಾ, ನನ್ನ ಮಗ ವೇಸ್ಟ್ ಮಾಡ್ತಾನೆ, ಟೈಮ್ ವೇಸ್ಟ್ ಮಾಡಿದ್ದಾನೆ, ಇವನು ಉದ್ಧಾರ ಆಗಿಲ್ಲ. ಅಲ್ಲ, ಪ್ರತಿಯೊಬ್ಬರ ಜೀವನ ಕೂಡ ವಿಭಿನ್ನವಾಗಿರುತ್ತೆ. ಇದು ಸರಿ ಹೋಗಬೇಕು. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಸರಿ ಹೋಗಬೇಕು.